ಅಥರ್ವ ಬಾ. ಎಷ್ಟೊಂದು ಐತಲ್ಲ, ನನಗೂ ಗೊತ್ತಿರಲಿಲ್ಲ. ಹಾಯ್, ಎಲ್ರಿಗೂ ನಮಸ್ಕಾರ. ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ನಾನು ನಿಮ್ಮ ರಮ್ಯ ನವೀನ್. ಫ್ರೆಂಡ್ಸ್, ಇವತ್ತಿನ ವ್ಲಾಗ್ನ ಬೆಳಗ್ಗೆಯಿಂದನೇ ಶುರು ಮಾಡ್ತಾ ಇದ್ದೀನಿ. ಇವತ್ತು ಆ್ಯಕ್ಚುಲಿ ನಾವು ಹೊರಗೆ ಹೊರಟಿದ್ದೀವಿ, ಹಾಗಾಗಿ ನಮ್ಮ ಐರಾವತನ ಕ್ಲೀನ್ ಮಾಡ್ತಾ ಇದ್ದಾರೆ ನವೀನ್. ಸೊ ನವೀನ್ ಆಯ್ತಾ? ಇನ್ನೂ ಎಷ್ಟೊತ್ತು? ಆ್ಯಕ್ಚುಲಿ ಏನಂತ ಅಂದರೆ, ಲಾಸ್ಟ್ ವೀಕು ನಾವು ಸಂಡೇ ಮದುವೆಗೆ ಹೋಗಿದ್ವಲ್ಲ, ರಿಸೆಪ್ಷನ್ಗೆ ಹೋಗಿದ್ವಲ್ಲ ನಮ್ಮ ಅಕ್ಕನ ಮಗಳದ್ದು. ಸೊ ಅವ್ರದ್ದು ಇವತ್ತು ಬೀಗ್ರೂಟ ಇದೆ, ಹಾಗಾಗಿ ನಾವು ಹೋಗ್ತಾ ಇದ್ದೀವಿ. ಸೊ ರೆಡಿ ಆಗಬೇಕು. ನಾನು ರೆಡಿ ಆಗೋದು ಗೊತ್ತಲ್ಲ, ಸ್ವಲ್ಪ ಲೇಟ್ ಅಲ್ವಾ, ಅದಕ್ಕೆ ಬೇಗನೆ ಫ್ರೆಶ್ ಅಪ್ ಆಗಿಬಿಟ್ಟು ಬಂದೆ. ಇವಾಗ ನಾವು ರೆಡಿ ಆಗಬೇಕು. ನವೀನ್ ಕಾರೆಲ್ಲ ಕ್ಲೀನ್ ಮಾಡ್ತಾ ಇದ್ದಾರೆ. ಸೊ ಇನ್ನು 1 ಅವರಲ್ಲಿ ನಾವು ಹೊರಡಬೇಕು. ಈಗ ಬೇಗ ಬೇಗ ನಾನು ರೆಡಿಯಾಗಿ ಬರ್ತೀನಿ. ಆ್ಯಂಡ್ ಇವತ್ತು ಯಾವ ಸ್ಯಾರಿ ಹಾಕ್ಕೊತಾ ಇದ್ದೀನಿ ಅಂತ ತೋರಿಸ್ತೀನಿ ಬನ್ನಿ. ಲಾಸ್ಟ್ ನಿಮಗೆ ತೋರಿಸಿದ್ದೆ ನಾನು, ಪರ್ಪಲ್ ಆ್ಯಂಡ್ ಬ್ಲೂ ಹಾಕೋ ಮಮ್ಮಿ ಅಂತೆ. ಎಸ್, ಬನ್ನಿ, ಅದು ಬ್ಲೌಸ್ ಸ್ಟಿಚಿಂಗ್ ಆಗಿದೆ, ತೋರಿಸ್ತೀನಿ. ಫ್ರೆಂಡ್ಸ್, ನನ್ನ ಲಾಸ್ಟ್ ವ್ಲಾಗ್ಗಳಲ್ಲಿ ನಿಮಗೆ ತೋರಿಸಿದೆ ನಾನು ಈ ಸ್ಯಾರಿನ. ಆ್ಯಂಡ್ ಇದು ಸ್ಟಿಚ್ ಮಾಡಿಸಿದ್ದೀನಿ. ಆ್ಯಕ್ಚುಲಿ ಇದು ಸ್ಟಿಚ್ ಮಾಡಿಸಿರೋದು ಈ ಥರ. ಇದು ಪ್ರಿನ್ಸ್ ಕಟ್ ಮಾಡಿದರೆ ಆ್ಯಕ್ಚುಲಿ ಏನು ಹುಕ್ಸ್ ಏನಿದೆ ಅದು ಹಿಂದೆ ಬರ್ತಾಯಿತ್ತು. ಬಟ್ ಏನೋ ಡಿಸೈನ್ ಹೇಳೋದಕ್ಕೆ ಹೋಗಿ ಈ ಥರ ಆಯಿತು ಆ್ಯಕ್ಚುಲಿ. ಬಟ್ ಚೆನ್ನಾಗೇ ಕಾಣಿಸ್ತಿತ್ತು. ಇವತ್ತು ನಾನು ಈ ಜ್ಯುವೆಲ್ರಿ ಮತ್ತು ಈ ಸ್ಯಾರಿನ ಹಾಕ್ಕೊಳ್ಳೋಣ ಅಂತ ಅಂದ್ಕೊಂಡಿದ್ದೀನಿ. ಈಗ ಸ್ಯಾರಿ ವೇರ್ ಮಾಡಿ ಆಯಿತು, ರೆಡಿ ಆಗ್ತಾಯಿದ್ದೀನಿ. ಅಮ್ಮ ಎಲ್ಲ ರೆಡಿ ಆಗ್ತಾ ಇದ್ದಾರೆ. ಇವತ್ತು ಶಿವು, ಅಮ್ಮ ಎಲ್ಲರೂ ಹೋಗ್ತಾ ಇದ್ದೀವಿ. ನಾನು, ನವೀನ್, ಅಥರ್ವ, ಆರ್ಯ, ಹಾಗೆ ಅಕ್ಕ, ಭಾವ ಎಲ್ಲರೂ ಹೋಗ್ತಾ ಇದ್ದೀವಿ. ಈಗ ನಾನು ಸ್ಯಾರಿ ವೇರ್ ಮಾಡಾಯಿತು. ಇವತ್ತು ಮುತ್ತಿನೊಲೆ, ಮುತ್ತಿನ ಜುಮ್ಕಿ ಹಾಕ್ಕೊಂಡೆ. ಅದೇನೋ ಒಂಥರ ಟ್ರೆಡಿಷ್ನಲ್ ಆಗಿ ಎಷ್ಟು ಚೆನ್ನಾಗಿ ಕಾಣ್ತಾ ಇರುತ್ತಲ್ವ ಹಾಕ್ಕೊಂಡಾಗ. ತುಂಬ ಖುಷಿ ಆಗುತ್ತೆ. ಏನೋ ಫುಲ್ ಟ್ರೆಡಿಷ್ನಲ್ ಲುಕ್ ಬರುತ್ತೆ. ಎಷ್ಟೋ ಸಲ ಮುತ್ತಿನ ಹಾರ ತೊಗೋಬೇಕು ಅಂತ ಹೋಗ್ಬಿಟ್ಟು ನಾನು ಮತ್ತೆ ರಿಜೆಕ್ಟ್ ಮಾಡಿ ಬಂದುಬಿಟ್ಟಿದ್ದೀನಿ. ಒಂದು 2-3 ಸಲ ಅದೇ ಥರ ಮಾಡಿದ್ದೆ. ಬಟ್ ಈಗ ಅನ್ನಿಸ್ತಾ ಇತ್ತು, ಆ ಮುತ್ತಿನೊಲೆ ಜುಮ್ಕಿಗೆ ಆ ಮುತ್ತಿನ ಹಾರ ಹಾಕ್ಕೊಂಡ್ರೆ ಮ್ಯಾಚಿಂಗ್ ಚೆನ್ನಾಗಿರುತ್ತೆ ಅಂತ ಅಂದ್ಬಿಟ್ಟು. ಸೊ ನೆಕ್ಸ್ಟ್ ಪ್ಲ್ಯಾನ್ ಮಾಡ್ಕೊಳ್ಳೋಣ ಅಂತ ಅನ್ಕೋತಾ ಇದೆ. ಯಾಕಂದರೆ ಯಾವಾಗಲೂ ಏನು ಅನಿಸ್ತಿರುತ್ತೆ ಅಂದರೆ, ನನಗೆ ಅದೊಂದು ಕಂಪ್ಲೀಟ್ ಗೋಲ್ಡ್ ಅಂತಲೇ ಅನಿಸೋದಿಲ್ಲ. ಅದ್ರ ಮಧ್ಯ ಮುತ್ತು ಅದು ಇದು ಎಲ್ಲ ಬಂದಾಗ. ಬಟ್ ಅದ್ರ ವ್ಯಾಲ್ಯೂ ಅದಕ್ಕೆ ಇದ್ದೇ ಇರುತ್ತೆ. ಅದು ಹಾಕ್ಕೊಂಡಾಗ ಅದ್ರ ಲುಕ್ಕೇ ಬೇರೆ ಥರ ಇರುತ್ತೆ. ಸೊ ಮುತ್ತಿನೊಲೆ, ಮುತ್ತಿನ ಜುಮ್ಕಿ ತೊಗೋಬೇಕಾದ್ರೂ ಎಷ್ಟು ಯೋಚನೆ ಮಾಡಿದ್ದೀನೋ. ಸೊ ಸ್ವಲ್ಪ ಚಿಕ್ಕದಾಗಿರಲಿ ಅಂತ ಅಂದ್ಬಿಟ್ಟು ನಾನು ಚಿಕ್ಕದಾಗಿರೋ ತೊಗೊಂಡೆ. ಸಾಕು, ನನಗೆ ಅದು ಪರ್ಫೆಕ್ಟ್ ಆಗಿದೆ ಅಂತ ಅನಿಸುತ್ತೆ. ರಮ್ಯಾ, ಇನ್ನೆಷ್ಟೊತ್ತು ರಮ್ಯಾ? ರೆಡಿ ಆಗ್ತಾ ಇದ್ದೀನಿ. ನಾನು ವೆಯ್ಟ್ ಮಾಡ್ತಾ ಇದ್ದೀನಿ. ಫ್ರೆಂಡ್ಸ್, ನಾನು ನನ್ನ ಮಗ ಒಂದು 1/4 ಗಂಟೆ ಒಳಗಡೆ, 1/4 ಗಂಟೆನೂ ಸಾಕಾಗಲ್ಲ ಫ್ರೆಂಡ್ಸ್, ಸ್ನಾನ ಮುಗಿಸಿ ಬಟ್ಟೆ ಹಾಕಿ ಪೂಜೆನೇ ಮಾಡಿಬಿಡ್ತೀವಿ 1/4 ಗಂಟೆ ಟೈಮಿಗೆ. ನನ್ನ ಮಗನಿಗೆ ಅವ್ರ ದೊಡ್ಡಮ್ಮ ಚಿಕನ್ ಪಾಪ್ಕಾರ್ನ್ ಮಾಡ್ಕೊಡ್ತೀನಿ ಅಂತ ಆಸೆ ಹುಟ್ಟಿಸ್ಬಿಟ್ಟು, ನನ್ನ ಮಗ ಸಂಡೇ ಬತ್ತು ಅಂದರೆ ಸಾಕು, ಚಿಕನ್ ಪಾಪ್ಕಾರ್ನ್ ಅಂತಾನೆ. ಫೈನಲಿ ನಾನು ರೆಡಿ ಆದೆ. ನನ್ನ ಔಟ್ಲುಕ್ ಈ ಥರ ಕಾಣ್ತಾ ಇದೆ ನೋಡಿ. ಆ್ಯಂಡ್ ಫೈನಲ್ ಆಗಿ ಈ ಥರ ಕಾಣ್ತಾ ಇದ್ದೀನಿ. ನನಗಂತೂ ಕಲರ್ ಕಾಂಬಿನೇಷನ್ ಸ್ಯಾರಿ ತುಂಬ ಇಷ್ಟ ಆಯಿತು. ಸ್ಯಾರಿನೂ ಅಷ್ಟೇ, ಅದೊಂಥರ ಸೆಮಿ ಮೈಸೂರು ಸಿಲ್ಕ್ ಥರ ಕಾಣೋದಕ್ಕಿಂತ ಹೆಚ್ಚಾಗಿ ಪ್ಯೂರ್ ಮೈಸೂರು ಸಿಲ್ಕ್ ಥರನೇ ಎಷ್ಟು ಗ್ರ್ಯಾಂಡಾಗಿ ಕಾಣ್ತಾ ಇತ್ತು ಅಂದರೆ, ಆ ಕಲರ್ ಕಾಂಬಿನೇಷನ್ ಇದೆಯಲ್ಲ, ಸೂಪರ್ಬ್. ಯಾವಾಗಲೂ ಈ ಪಿಂಕ್, ರೆಡ್ ಈ ಥರನೇ ಇರ್ತಾಯಿತ್ತು. ಇದೊಂಥರ ರಮಾ ಗ್ರೀನ್ ಥರ, ಒಂಥರ ಪರ್ಪಲ್ ಬಾರ್ಡರ್, ತುಂಬಾ ಚೆನ್ನಾಗಿ ಕಾಣ್ತಾ ಇತ್ತು. ಆ್ಯಂಡ್ ತುಂಬ ಜನ ಕಾಂಪ್ಲಿಮೆಂಟ್ಸ್ ಕೊಟ್ಟರು, ಚೆನ್ನಾಗಿ ಕಾಣ್ತಿದೆ ಅಂದ್ಬಿಟ್ಟು. ಈಗ ನಾವು ಅಕ್ಕ ಭಾವಂಗೆ ವೆಯ್ಟ್ ಮಾಡ್ತಾಯಿದ್ವಿ. ಶಿವು, ಅಮ್ಮ ಎಲ್ಲ ಬಂದು ಕೂತ್ಕೊಂಡಿದ್ರು. ಈಗ ಅಕ್ಕ ಭಾವ ಕೂಡ ಬಂದರು. ಅವರು ಕೂಡ ಎಂಟ್ರಿ ಆಗ್ತಾಯಿದ್ದಾರೆ. ಹಂಗೆ ರೇಗಿಸ್ಕೊಂಡು ಕಾಲು ಎಳ್ಕೊಂಡು ಮಾತಾಡ್ತಾಯಿದ್ವಿ, ಏನು ಇಷ್ಟು ಲೇಟ್ ಅಂತ ಅಂದ್ಕೊಂಡು. ಅವರು ಬಂದು ಈಗ ಜಾಯಿನ್ ಆಗ್ತಾಯಿದ್ದಾರೆ. ಫ್ಯಾಮಿಲಿ ಎಲ್ಲ ಹೋಗ್ಬೇಕಾದ್ರೆ ಒಂಥರ ಖುಷಿ ಇರುತ್ತಲ್ವ. ಒಬ್ಬೊಬ್ಬರೇ ಇಬ್ಬಿಬ್ಬರೇ ಹೋಗೋದಕ್ಕಿಂತ ಈ ಥರ ಎಲ್ಲರೂ ಸೇರಿ ಹೋದಾಗ ಅದೊಂಥರ ಖುಷಿ ಕೊಡುತ್ತೆ. ಆ್ಯಂಡ್ ಈಗ ಅವಳು ಕಾರ್ ಹತ್ತುತ್ತಾ ಇದ್ಲು. ಅವಳಿಗೆ ಫುಲ್ ರೇಗಿಸ್ತಾ ಇದ್ದೆ ನಾನು, ಹಂಗೆ ಅಂತ ಅಂದ್ಕೊಂಡು. ಅವಳು ನಾವೇನು ವ್ಲಾಗ್ ಮಾಡೋದು, ಈಗ ಆಲ್ರೆಡಿ 2 ಕ್ಯಾಮ್ರಾ ಆನ್ ಆಗಿದೆಯಲ್ಲ ಅಂತ ರೇಗಿಸ್ತಾ ಇದ್ಲು. ಸೊ ಅವಳು ಕೂಡ ಆರೆಂಜ್ ಆ್ಯಂಡ್ ಗ್ರೀನ್ ಕಾಂಬಿನೇಷನ್ ಸಕ್ಕತ್ತಾಗಿ ಕಾಣ್ತಾಯಿತ್ತು. ಈ ಸ್ಯಾರಿ ಕೂಡ ಅವಳಿಗೆ ತುಂಬ ಚೆನ್ನಾಗಿ ಕಾಣಿಸ್ತಾ ಇದ್ಲು ಅವಳು. ಈಗ ಅವರು ಹೋಗಿ ಹಿಂದೆ ಕುತ್ಕೊತಾ ಇದ್ದಾರೆ. ಇವರು ಬಂದಾಯಿತು. ನಾವು ಆಲ್ಮೋಸ್ಟ್ ಹೊರಟಾಗ 1 ಗಂಟೆ ಆಗಿತ್ತು. ಇವತ್ತು ಆ್ಯಕ್ಚುಲಿ ಹೊಸಲು ಮಾರಮ್ಮ ದೇವಸ್ಥಾನ, ಬಿಳ್ಕೆರೆ ಹತ್ರ ಹೊಸಲು ಮಾರಮ್ಮ ದೇವಸ್ಥಾನ ಇದೆಯಲ್ಲ, ಅಲ್ಲಿ ಬೀಗ್ರೂಟ ಇರೋವಂಥದ್ದು. ನಾನು ಯಾವತ್ತೂ ಹೋಗಿಲ್ಲ, ಇದೆ ಫಸ್ಟ್ ಟೈಮ್ ಹೋಗ್ತಾ ಇರೋವಂಥದ್ದು. ಸೊ ನೋಡಬೇಕು ದೇವಸ್ಥಾನ ಎಲ್ಲ ಹೇಗಿದೆ ಏನು ಅಂತ ಅಂದ್ಬಿಟ್ಟು.
ನಾವು ಫಸ್ಟ್ ಟೈಮ್ ಹೋಗ್ತಿರೋದ್ರಿಂದ ನನಗೇನು ಅಷ್ಟೊಂದು ಅಲ್ಲೆಲ್ಲ ಹೇಗಿರುತ್ತೆ ಅಂತ ಗೊತ್ತಿರಲಿಲ್ಲ. ಬಟ್ ಅಲ್ಲಿಗೆ ಬಂದಾದಮೇಲೆ ಗೊತ್ತಾಗಿದ್ದು. ಆ್ಯಕ್ಚುಲಿ ದೇವಸ್ಥಾನದ ಹತ್ರ ತುಂಬ ಫಂಕ್ಷನ್ಸ್ ಹಾಲ್ ಇರುತ್ತೆ, ಅಲ್ಲಿ ತುಂಬ ಫಂಕ್ಷನ್ಸ್ಗಳು ಮಾಡ್ತಿರ್ತಾರೆ ಅಂತ ಅಂದ್ಬಿಟ್ಟು ನಾನು ಯಾವ ಥರ ಅಂದ್ಕೊಂಡಿದ್ದೇನೆ, ಒಂದು ದೇವಸ್ಥಾನ ಅಂದರೆ ದೇವಸ್ಥಾನದ ಹತ್ರ ಇದೊಂದು ಫಂಕ್ಷನ್ ಇರುತ್ತೆ ಅಂತ. ಸಿಕ್ಕಾಪಟ್ಟೆ ಜನ ರೋಡಲ್ಲಿ ಅಲ್ಲಲ್ಲೇ ಗಾಡಿಗಳು ಹಾಕ್ಬಿಟ್ಟು ಹೊಟ್ಟೋಗಿದ್ರು, ಗಾಡಿ ಮತ್ತು ಕಾರ್ಗಳನ್ನೆಲ್ಲ. ನಮಗೆ ಒಳಗಡೆ ಹೋಗೋದಕ್ಕೂ ಕೂಡ ಕಷ್ಟ ಆಗ್ತಾಯಿತ್ತು, ಅಷ್ಟು ಜನಗಳು ಇದ್ದಿದ್ದು ಮತ್ತು ಟ್ರಾಫಿಕ್ಕು ವೆಹಿಕಲ್ಸ್ ಇದ್ದಿದ್ದು. ನಂಗೊಂದು ಕಡೆ ಟೆನ್ಷನ್ ಆಗಿಬಿಡ್ತು, ಕಾರ್ ಏನಾದರೂ ಎಲ್ಲರೂ ಟಚ್ ಆಗಿಬಿಟ್ರೆ ಅಂತ ಅಂದ್ಬಿಟ್ಟು. ಯಾಕಂದರೆ ಈ ಥರ ಸಿಚುವೇಶನ್ಸಲ್ಲೇ ಕಾರ್ಗಳಿಗೆ ಏಟಾಗ್ಬಿಡೋದು, ಅದು ಇದು ಒಂದು ಸ್ವಲ್ಪ ಟಚ್ ಆದ್ರೂ ಕಷ್ಟ. ನಾವು ತುಂಬ ಜೋಪಾನವಾಗಿ ನೋಡ್ಕೊತಾ ಇರ್ತೀವಿ. ಅದಕ್ಕೆ ಸ್ವಲ್ಪ ಹುಷಾರಾಗೇ ಹೋಗೋಣ, ನಿಧಾನಕ್ಕೆ ಹೋಗಿ ಅಂತ ಹೇಳ್ತಾ ಇದ್ದೆ ನಾನು. ನೋಡಿ ಎಷ್ಟು ಟ್ರಾಫಿಕ್ ಇದೆ ಅಂತ. ಈಗ ನಾವು ಕಾರ್ ಇಳಿದ್ವಿ, ನಾವೇನು ಕಾರ್ ಪಾರ್ಕ್ ಮಾಡೋದಕ್ಕೆ ಅಂತ ಹೋದರು. ನಾನು ಅದನ್ನೇ ಹೇಳ್ತಾ ಇದ್ದೆ, ನಂಗೆ ಗೊತ್ತೇ ಇರಲಿಲ್ಲ ಇಲ್ಲಿ ಈ ಥರ ಇರುತ್ತೆ ಅಂತ ಅಂದ್ಬಿಟ್ಟು. ನಮ್ಮ ಅಕ್ಕನೂ ನನಗೂ ಗೊತ್ತಿರಲಿಲ್ಲ, ನಮ್ಮಮ್ಮ ನನಗೂ ಗೊತ್ತಿರಲಿಲ್ಲ ಅಂತೇಳಿ. ಎಷ್ಟು ಜನ ಫಂಕ್ಷನ್ಸ್ ಹಾಲು ಏನು ಗೊತ್ತಾ, ಕೆಲವರೆಲ್ಲ ಹರಕೆ ಮಾಡ್ಕೊಂಡಿರ್ತಾರೆ. ಸೊ ಇಲ್ಲೇ ಬರ್ಡೇ ಮಾಡ್ತೀನಿ ಮತ್ತು ಬೀಗ್ರೂಟ ಅದು ಇದು ಫಂಕ್ಷನ್ಸ್ ಮಾಡ್ತೀನಿ ಅಂತ, ಹಾಗೆಲ್ಲ ತುಂಬ ಜನ ಬಂದಿದ್ದರು. ಸೊ ನಾವೇನು ಕಾರ್ ಪಾರ್ಕ್ ಮಾಡಲಿಕ್ಕೆ ಅಂತ ಅಂದ್ಬಿಟ್ಟು ಹೋದರು. ನಾವು ಇಲ್ಲಿ ಬೀಗ್ರೂಟ ಮಾಡ್ತಿದ್ರಲ್ಲ ಆ ಫಂಕ್ಷನ್ ಹಾಲ್ ಯಾವುದು ಅಂತ ಹುಡ್ಕೋದಕ್ಕೆ ಸ್ವಲ್ಪ ಸುಮಾರು ಹೊತ್ತಾಯಿತು. ಯಾಕಂದರೆ ಎಷ್ಟೊಂದು ಫಂಕ್ಷನ್ಸ್ ಹಾಲು, ಬೇರೆ ಬೇರೆ ಫಂಕ್ಷನ್ಸ್ ಇರುತ್ತೆ. ಆ್ಯಂಡ್ ಫೈನಲಿ ನಾವು ಬಂದ್ವಿ ಊಟಕ್ಕೆ. ಊಟ ಆಲ್ರೆಡಿ ಸ್ಟಾರ್ಟ್ ಆಗಿತ್ತು, ಊಟ ಆಲ್ರೆಡಿ ಬಡಿಸ್ತಾ ಇದ್ದಾರೆ. ನಾವು ಕೂಡ ಊಟಕ್ಕೆ ಕೂತ್ಕೊಂಡೀಗ ಊಟನ ಮುಗಿಸ್ಕೊಂಡ್ವಿ. ಅದಾದಮೇಲೆ ಅಲ್ಲಿಂದ ನಾವು ಮೈಸೂರು ಕಡೆ ಬರಬೇಕಾದ್ರೆ ನಮ್ಮ ಅತ್ತೆ ಮಾವ, ನಮ್ಮ ಸೋದರತ್ತೆ ಮತ್ತು ಸೋದರ ಮಾವ, ಅಮ್ಮನ ಅಣ್ಣ ಹಾಗೂ ಅಣ್ಣನ ಹೆಂಡತಿ. ನಾನು ಬೆಣ್ಣೆ ಕೇಳಿದ್ದೆ ನಮ್ಮ ಅತ್ತೆಗೆ, ಬೆಣ್ಣೆ ಬೇಕು ಅಂತ ಅಂದ್ಬಿಟ್ಟು, ತುಪ್ಪ ಕರಗಿಸ್ಕೊಳ್ಳೋಣ ಅಂತ. ಹಾಗಾಗಿ ಅತ್ತೆ ಬೆಣ್ಣೆನ ತೊಗೊಂಡು ಬಂದು, ಪಾಪ ಅವರು ಬೀಗ್ರೂಟಿಗೆ ಬಂದಿದ್ದರು. ಅವ್ರು ಊಟ ಮಾಡಿ ಆಲ್ಮೋಸ್ಟ್ ಒಂದು ಅರ್ಧ ಗಂಟೆ ಮೇಲಾಗಿತ್ತು. ಅವ್ರು ನಮಗೋಸ್ಕರನೇ ಬೆಣ್ಣೆ ಕೊಡಬೇಕು ಅಂತ ಕಾಯ್ತಾನೆ ಇದ್ದರು. ಹಾಗಾಗಿ ಬೆಣ್ಣೆ ಕಲೆಕ್ಟ್ ಮಾಡ್ಕೊಳ್ಳೋಣ ಅಂತ ಅಂದ್ಬಿಟ್ಟು ಇಲ್ಲಿ ನಿಲ್ಲಿಸಿದ್ವಿ. ಕರೀತಾ ಇದ್ವಿ, ಅತ್ತೆ ಬಾ ಮೈಸೂರಿಗೆ ಹೋಗೋಣ ಅಂತ ಅಂದ್ಬಿಟ್ಟು. ಅವರಿಲ್ಲ ಇನ್ನೇನು ಆರಿನ ಬರ್ಡೇ ಇದೆ ಅಲ್ವಾ, ಆವಾಗಲೂ ಬರಬೇಕು, ಇಲ್ಲ ಬರೋದಿಲ್ಲ ಅಂತ. ಸೊ ಅವ್ರು ಬಂದಾಗೆಲ್ಲ ನಮ್ಗೊಂಥರ ಖುಷಿ. ನಮ್ಮ ಮಾವಂಗೆ ರೇಗಿಸ್ತಾ ಇರ್ತೀವಿ, ಮಾವ ಕರ್ಕೊಂಡೋಗ್ತೀವಿ ಅಂತ. ಏನಿಲ್ಲ ಕರ್ಕೊಂಡೋಗಿದ್ರೆ ಅಂದರೆ ಅವ್ರು ಬಂದುಬಿಟ್ರೆ ಮಾವಂಗೆ ಸ್ವಲ್ಪ ಊಟ ತಿಂಡಿಗೆಲ್ಲ ಕಷ್ಟ ಆಗುತ್ತಲ್ವ. ಹಾಗಾಗಿ ಅವ್ರು ಯೋಚನೆ ಮಾಡ್ತಿರ್ತಾರೆ. ಇನ್ನೂ ಅಜ್ಜಿನೂ ಇದ್ದಾರೆ, ಅವ್ರೂ ನೋಡ್ಕೊಬೇಕು ಅವರು. ಸೊ ಅತ್ತೆ ಜೊತೆ ಒಂದು 5 ನಿಮಿಷ ಮಾತಾಡ್ಕೊಂಡ್ವಿ. ಆಮೇಲೆ ಸರಿ ಬರ್ತೀವಿ ಅಂತ ಬೆಣ್ಣೆನ ಇಸ್ಕೊಂಡು ನಾವೀಗ ಹೊರಟ್ವಿ. ಮನೆಗೆ ಬಂದು ಒಂದು ಸ್ವಲ್ಪ ಹೊತ್ತು ರೆಸ್ಟ್ ಮಾಡಿದೆ. ಅಷ್ಟರಲ್ಲಿ ಅಮ್ಮ ಇಯರಿಂಗ್ಸು, ಅಮ್ಮಂಗೆ ಗೋಲ್ಡ್ ಶಾಪಿಂಗ್ ಮಾಡೋದಿತ್ತು. ಅವರು ಇಯರಿಂಗ್ಸು ಮತ್ತು ರಿಂಗೆಲ್ಲ ತೊಗೊಳೋದಿತ್ತು. ಹಾಗಾಗಿ ಹೋಗ್ಬಿಟ್ಟು ಬರೋಣ ಚಿಕ್ಕಳ್ಳಿಗೆ ಅಂತ ಅಂದರು, ದೀಪಕ್ ಜ್ಯುವೆಲ್ಸ್ಗೆ ಅಂತ ಬಂದ್ವಿ. ಸೊ ಚಾಂದ್ಬಲಿ ಇಯರಿಂಗ್ಸ್ ಆಲ್ರೆಡಿ ಅಲ್ಲಿ ರೆಡಿ ಇತ್ತು, ಆ ಥರದನ್ನು ನೋಡ್ತಾ ಇದ್ವಿ. ಅಮ್ಮಂಗೆ ಯಾವ ಥರದಾದ್ರೂ ಸ್ವಲ್ಪ ದೊಡ್ಡದಾಗಿರೋದು ನೋಡಿ, ಯಾವ ಥರ ನಿಮ್ಗೆ ಇಷ್ಟ ಆಗುತ್ತೆ ಏನು ಅಂತ ಅಂದ್ಬಿಟ್ಟು. ಸೊ ಆಲ್ಮೋಸ್ಟ್ ಸ್ಟಡ್ಸ್ ಥರದ್ದು ಹಾಕಿದ್ರಲ್ವ, ಯಾವ ಥರ ಹಾಕ್ತಾರೆ ಏನೋ ನೋಡಿ ನಿಮ್ಗೆ ಇಷ್ಟ ಆಗುತ್ತೆ ತೊಗೊಳ್ಳಿ ಅಂತ ಅಂದ್ವಿ. ಅಮ್ಮಂಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನು ಕೊಡ್ಸೋಣ ಅಂದ್ಬಿಟ್ಟು ಈಗ ನೋಡ್ತಾ ಇದ್ದಾರೆ. ಸೆಲೆಕ್ಷನ್ಸ್ ಆಗಿಲ್ಲ ಇನ್ನೂ, ಒಂದಷ್ಟು ಕಲೆಕ್ಷನ್ಸ್ ಫೋಟೋಸ್ನ ನೋಡೋಣ ಯಾವ ಥರ ಇದೆ ಏನು ಅಂತ ಅಂದ್ಬಿಟ್ಟು ಅವ್ರು ಕೊಡ್ತೀನಿ ಅಂತ ಅಂದರು. ಸೊ ಹಾಗಾಗಿ ಇಸ್ಕೊಂಡು ನೋಡಿಬಿಟ್ಟು ಫೈನಲ್ ಮಾಡೋಣ ಅಂತ. ಯೂಶ್ವಲಿ ನಾನು ಏನು ಮಾಡ್ತೀನಿ ಅಂದರೆ, ನಾನು ಸೆಲೆಕ್ಷನ್ ಮಾಡ್ಕೊಬೇಕಾದ್ರೆ ಇನ್ಸ್ಟಾ ಪೇಜಲ್ಲಿ ಓಪನ್ ಮಾಡಿಬಿಟ್ಟು ಅಷ್ಟು ಈಗ ಸುಮ್ಮನೆ ಹಾಗೆ ಸ್ಕ್ರಾಲ್ ಮಾಡಬೇಕಾದ್ರೆ ಡಿಸೈನ್ಸ್ ನೋಡಿರ್ತೀನಿ ಅಲ್ವಾ, ಅದನ್ನು ಸ್ಕ್ರೀನ್ಶಾಟ್ ತೆಗೆದಿಟ್ಕೊಂಡಿರ್ತೀನಿ ಯೂಶ್ವಲಿ, ಅದನ್ನು ಮಾಡಿಸೋವಂಥದ್ದು. ಈಗ ಇಲ್ಲಿ ಇವ್ರಿಗೆ ಕೊಟ್ಟರು ಒಂದು ಒಳ್ಳೊಳ್ಳೆ ಕಲೆಕ್ಷನ್ಸ್ಗಳು ಇತ್ತು, ಡಿಸೈನ್ಸ್ ಎಲ್ಲ ಇತ್ತು. ನಾನು ಅಮ್ಮಂಗೆ ತೋರಿಸ್ತಾ ಇದ್ದೆ, ಒಂದಕ್ಕಿಂತ ಒಂದು ಚೆನ್ನಾಗಿತ್ತು. ಆ್ಯಂಡ್ ಅದಕ್ಕೆ ನೋಡಿ ಯಾವ ಥರ ಹಾಕ್ಕೊತೀರಾ ಏನೋ ಅಂತ ಅಂದ್ಬಿಟ್ಟು ನಮ್ಮಮ್ಮ ನೋಡ್ತಾ ಇದ್ದಾರೆ. ಅವರು ಪರ್ಟಿಕ್ಯುಲರಾಗಿ ಒಂದು ಡಿಸೈನ್ ಇಟ್ಕೊಂಡು ಬಂದಿದ್ದರು. ಹಾಗಾಗಿ ನಾನು ತೋರಿಸಿದ ಯಾವ ಡಿಸೈನ್ ಅವ್ರಿಗೆ ಅಷ್ಟೊಂದು ಲೈಕ್ ಆಗ್ತಾ ಇರಲಿಲ್ಲ. ಅವ್ರು ಪರ್ಟಿಕ್ಯುಲರಾಗಿ ಇದೇ ಥರ ಮಾಡಿಸ್ಕೊಬೇಕು ಅಂತ ಅಂದ್ಬಿಟ್ಟು ಅವ್ರ ಮನಸ್ಸಲ್ಲಿತ್ತು. ಸೊ ಅವ್ರ ಕಲೆಕ್ಷನ್ಸ್ ಏನಿದೆ ಅದನ್ನು ತೋರಿಸೋಣ, ಯಾವ ಥರ ಇಷ್ಟ ಆಗ್ಬೋದು ಆಗಲಿ ಅಂತ ಅಂದ್ಬಿಟ್ಟು ಹೇಳ್ತಾ ಇದೆ. ನೋಡೋಣ ಅವ್ರು ಯಾವುದನ್ನು ಫೈನಲ್ ಆಗಿ ಸೆಲೆಕ್ಟ್ ಮಾಡ್ಕೊತಾರೆ ಅಂತ ಅಂದ್ಬಿಟ್ಟು. ಸುಮಾರು ಕಲೆಕ್ಷನ್ಸ್ ಫೋಟೋಸ್ನ ಅವ್ರು ತೋರಿಸ್ಕೊಟ್ರು. ಬಟ್ ಅಮ್ಮಂಗೆ ಯಾವುದು ಇಷ್ಟ ಆಗಬೇಕು, ನಮ್ಮಮ್ಮ ಅದೇ ಬೇಕು ಇದೇ ಬೇಕು ಅಂತ ಕೇಳೋದೇ ಅಪರೂಪ. ಅಂಥದ್ರಲ್ಲಿ ಇವತ್ತೇನೋ ಮನ್ಸು ಮಾಡಿ ತೊಗೊತೀನಿ ಅಂತ ಅಂತಿದ್ದಾರೆ. ತೊಗೊಳ್ಳಿ, ಅವ್ರಿಗೆ ಯಾವ್ದು ಇಷ್ಟ ಆಗುತ್ತೆ ಅದನ್ನೇ ತೊಗೊಳ್ಳಿ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ವಿ. ನಮ್ಮ ಆರ್ಯ ಅಂತೂ ತುಂಟ, ಅಥರ್ವ ಮಲ್ಕೊಬಿಟ್ಟಿದ್ದ, ಅವನಿಗೆ ಸಿಕ್ಕಾಬಿಟ್ಟು ಟಯರ್ಡ್ ಆಗಿಬಿಟ್ಟಿತ್ತು. ಜೊತೆಗೆ ಅವ್ರ ಪಪ್ಪನಿಗೂ ತಲೆನೋವು ಬಂದುಬಿಟ್ಟಿತ್ತು. ನವೀನ್ ಕೂಡ ಮಲ್ಕೊಬಿಟ್ಟಿದ್ರು. ಅವರಿಬ್ಬರೂ ಕೂಡ ಬಿಟ್ಟು ನಾವು 3 ಜನ ಆರ್ಯನ ಕರ್ಕೊಂಡು ಬಂದ್ವಿ. ಆ್ಯಂಡ್ ಇವತ್ತಿನ ಗೋಲ್ಡ್ ಪ್ರೈಸ್ ಒಂದು 11,900.
ಇದನ್ನು ಯಾವ ಥರನೂ ಪ್ರಿಡಿಕ್ಟ್ ಮಾಡಲಿಕ್ಕೆ ಆಗ್ತಿಲ್ಲ, ಕಡಿಮೆ ಆಗುತ್ತೆ ಜಾಸ್ತಿ ಆಗುತ್ತೆ ಅನ್ನೋ ಥರ. ಇನ್ನು ನಾಳೆಗೆ ಇನ್ನೂ ಜಾಸ್ತಿನೇ ಆಗ್ಬೋದು. ಮತ್ತು ಏನಾದರೂ ಮಾಡಿಸ್ಬೇಕು ಅಂದ್ಕೊಂಡಾಗ ಪ್ರೈಸ್ ಜಾಸ್ತಿ ಇದೆ ಕಮ್ಮಿ ಇದೆ ಅನ್ನೋದ್ರ ಬಗ್ಗೆ ಜಾಸ್ತಿ ಯೋಚನೆ ಮಾಡೋದಕ್ಕೆ ಹೋಗ್ಬಿಡಿ. ಅದು ಸಣ್ಣದು ಪುಟ್ಟದು ಒಂದು ತೊಗೋಬಿಡಿ, ಯಾಕಂದರೆ ಪ್ರೈಸ್ ತುಂಬಾ ವೇರಿ ಆಗುತ್ತೆ. ಆ್ಯಂಡ್ ನನಗೆ ಯಾರೋ ಕಮೆಂಟ್ ಹಾಕಿದ್ರು, ರಮ್ಯಾ ನಿಮ್ಮ ಡೈಲಿ ವೇರ್ ಇಯರಿಂಗ್ಸ್ ಚೇಂಜ್ ಮಾಡಿ ಅಂತ. ಆಲ್ಮೋಸ್ಟ್ ನಾನು ಒಂದು 5 ವರ್ಷದಿಂದ ಇದೇ ಇಯರಿಂಗ್ಸ್ನ ಈಗೇನು ಹಾಕಿದ್ದೀನೋ ಅದೇ ಇಯರಿಂಗ್ಸ್ನ ಯೂಸ್ ಮಾಡ್ತಾ ಇರೋದು. ಕಾರಣ ಇಷ್ಟೇ, ನನಗೆ ಅದು ಬಿಟ್ಟು ಬೇರೆ ಯಾವುದೂ ಇದುವರೆಗೂ ಡೈಲಿ ಯೂಸ್ ಮಾಡೋವಂಥ ಇಯರಿಂಗ್ಸ್ ಸ್ಯಾಟಿಸ್ಫೈ ಆಗಿಲ್ಲ. ನನ್ನ ಹತ್ರ ಆಲ್ಮೋಸ್ಟ್ ಸುಮಾರು ಇಯರಿಂಗ್ಸ್ ಇದೆ, ಬಟ್ ಡೈಲಿ ವೇರ್ಗೆ ಅಂತ ಬಂದಾಗ ನಾನು ಅದೊಂದನ್ನೇ ಹಾಕ್ಕೊಳ್ಳೋದು. ಸೊ ಯಾರೋ ಹಿಂಗೆ ಕಮೆಂಟ್ ಹಾಕಿದ್ರಲ್ಲ, ಓಕೆ ನೋಡೋಣ ಅಂತ ಅಂದ್ಬಿಟ್ಟು ನೋಡ್ತಾ ಇದ್ದೀನಿ. ಪರ್ಟಿಕ್ಯುಲರಾಗಿ ಇಲ್ಲಿ ಒಂದು ಇಷ್ಟ ಆಯಿತು, ಅದನ್ನು ನಾನು ನೆಕ್ಸ್ಟ್ ಕಮ್ಮಿಂಗ್ ಡೇಸಲ್ಲಿ ತೊಗೊಳ್ಳೋಣ ಅಂತ, ಈಗ ತೊಗೊಳೋದು ಬೇಡ ಅಂತ ನೋಡಿಕೊಂಡು ಹಾಗೆ ಬಂದೆ. ಫ್ರೆಂಡ್ಸ್ ಆ್ಯಕ್ಚುಲಿ ಇನ್ವೈಟ್ ಮಾಡೋದಕ್ಕೆ ಈಗ ಆರ್ಯನ್ ಬರ್ಡೇ ಬರ್ತಾ ಇದೆ ಅಲ್ವಾ ಇನ್ನೇನೋ, ಹಾಗಾಗಿ ಇನ್ವೈಟ್ ಮಾಡೋದಕ್ಕೆ ಲಿಸ್ಟ್ ಮಾಡ್ಕೋತಾ ಇದೆ. ಕೆಲವು ಸಲ ಏನಾಗ್ಬಿಡುತ್ತೆ ಅಂದರೆ ಮರ್ತೋಗ್ಬಿಡ್ತೀವಿ. ಆ್ಯಂಡ್ ತೀರಾ ಕ್ಲೋಸ್ ರಿಲೇಟಿವ್ಸ್ ಫ್ರೆಂಡ್ಸ್ನ ಇನ್ವೈಟ್ ಮಾಡಬೇಕಂತ ಅಂದ್ಕೊಂಡಿರೋದು. ಆ್ಯಂಡ್ ಯಾವ ಥರ ಈಗ ಪ್ರಿಪ್ರೇಷನ್, ಮದುವೆ ಅನ್ನೋದೊಂದು ಕಾನ್ಸೆಪ್ಟ್ ಆದರೆ ಈಗ ಆರ್ಯನ್ ಬರ್ಡೇ ಕೂಡ ಬಂದಿದೆ. ಏನೇ ಆಗಲಿ ಮೊದಲನೇ ವರ್ಷ ಒಂಥರ ಸ್ಪೆಷಲ್ ಇರುತ್ತಲ್ವ, ಅದನ್ನು ಮಿಸ್ ಮಾಡಬಾರ್ದು, ಮಾಡಲೇಬೇಕು ಅಂತ ಅಂದ್ಬಿಟ್ಟು ಆ್ಯಕ್ಚುಲಿ ಪ್ಲ್ಯಾನ್ ಹತ್ತೋನೆ ಅವನು. ನಾನು ಮಾತಾಡ್ತಾ ಇದ್ರೆ, ಆರ್ಯ ಖುಷಿನಾ ಬರ್ಡೇ ಸೊ ಅದನ್ನೇ ಈಗ ಕುತ್ಕೊಂಡು ಪ್ಲ್ಯಾನ್ ಮಾಡ್ತಾ ಇದ್ವಿ, ಅದು ಲಿಸ್ಟ್ ಮಾಡ್ಕೋಣ ಏನು ಅಂತ ಅಂದ್ಬಿಟ್ಟು. ಸೊ ನೋಡಬೇಕು, ಇನ್ನು ಪೂಜೆದೆಲ್ಲ ಏನೇನೋ ಅಂದ್ಕೊಂಡಿದ್ದೀನಿ, ಅದ್ರ ಬಗ್ಗೆ ಒಂದು ಕ್ಲಾರಿಟಿ ತೊಗೊಬೇಕು. ಮತ್ತು ಭಟ್ರಿಗೆಲ್ಲ ಅಡ್ವಾನ್ಸ್ ಪೇ ಮಾಡಬೇಕು. ನಾಳೆಯಿಂದ ಆ್ಯಕ್ಚುಲಾಗಿ ಆರ್ಯನ್ ಬರ್ಡೇ ಪ್ರಿಪ್ರೇಷನ್ ಶುರು ಆಗುತ್ತೆ. ಇನ್ನು ಮಕ್ಕಳದು ಬಟ್ಟೆಗಳೆಲ್ಲ ಈಗ ಮದುವೆಗೆ ಅಂತ ಅಂದ್ಬಿಟ್ಟು ನೆನ್ನೆ ನಾವು ಹೋದಾಗ ಆರ್ಯನ್ಗೆ ಫಸ್ಟ್ ಬರ್ಡೇಗೆ ತೊಗೊಬಿಡೋಣ ಅಂತ ಅಂದ್ಕೊಂಡೆ, ಬಟ್ ಅದಾಗಲೇ ಇಲ್ಲ. ಅವ್ನಿಗೆ ನಮಗೆ ಟೈಮೇ ಆಗಲಿಲ್ಲ. ಇವ್ರದ್ದೆಲ್ಲ ಏನು ರೆಡಿ ಇರುತ್ತಲ್ವ, ಸೊ ತೊಗೋಬೋದು ಅಂತ ಅಂದ್ಬಿಟ್ಟು ಮದುವೆಗೆ ಏನು ಸೂಟ್ ಬೇಕಿತ್ತು ಅದನ್ನು ತೊಗೊಂಡು ಬಂದೆ. ಇನ್ನು ಬರ್ಡೇಗೆ ನೋಡಬೇಕು ಯಾವ ಥರದ್ದು ಹಾಕೋಣ ಏನು ಅಂತ ಅಂದ್ಬಿಟ್ಟು. ಆಲ್ರೆಡಿ ಒಂದು ಇದೆ, ಅದು ಚೆನ್ನಾಗಿ ಕಾಣಿಸುತ್ತೆ ಅನಿಸುತ್ತೆ, ಬಟ್ ಅದು ಸ್ವಲ್ಪ ದೊಡ್ಡದಾಗ್ಬೋದು. ನೋಡಬೇಕು ಯಾವ ಥರದ್ದು ಹಾಕೋಣ ಅಂತ. ಅವ್ನು ಕೇಳಿಸ್ಕೊಂಡು ನಗ್ತವನೆ ನೋಡ್ಕೊಂಡು. ಇಲ್ಲಿ ಶಿವು ಅವನು ಯಾರ್ಯಾರನ್ನ ಅವ್ನ ಮದುವೆಗೆ ಅಂತ ಬಂದಾಗ ಇನ್ವೈಟ್ ಮಾಡಬೇಕಾಗಿರೋದು, ಯಾಕಂದರೆ ಮರ್ತು ಬಿಡ್ತೀವಿ. ಆದಷ್ಟು ಲಿಸ್ಟ್ ಮಾಡಿ ಇಟ್ಕೊಂಡ್ರೆ ಒಳ್ಳೇದು ಅಂತ ಅಂದ್ಬಿಟ್ಟು ಅವನು ಲಿಸ್ಟ್ ಮಾಡ್ತಾಯಿದ್ದ. ನಾವೆಲ್ಲ ಹೇಳ್ತಾ ಇದ್ವಿ ಅವರು ಇವರು ಅಂತ ಅಂದ್ಕೊಂಡು. ಕೆಲವು ಸಲ ಏನಾಗ್ಬಿಡುತ್ತೆ ಅಂತಂದರೆ ಮಿಸ್ ಮಾಡ್ಕೊಂಡೇ ಬಿಡ್ತೀವಿ. ನಾನಂತೂ ಲಿಸ್ಟ್ ಮಾಡಿದ್ದಾಯಿತು, ಅವನು ಈಗ ಲಿಸ್ಟ್ ಮಾಡ್ತಾಯಿದ್ದ ಒಂದಷ್ಟು ಜನದ ಹೆಸರನ್ನ. ಹಾಗೆ ಇಲ್ಲಿ ನೋಡಿ, ಅಪ್ಪ ಮಗ ನವೀನ್ಗಂತೂ ಸಿಕ್ಕಾಪಟ್ಟೆ ತಲೆನೋವು ಅಂದ್ಬಿಡ್ತು. ಚಳಿ ಏನು ಕಡಿಮೆ ಇದೆಯಾ, ಅಪ್ಪ ಮಗ ಇಬ್ಬರು ಎದ್ದು ಬಂದರು. ಇವನು ಎದ್ದು ಬಂದಿದ ತಕ್ಷಣ ಕೇಳಿದ್ದು, ಮಮ್ಮಿ ಬುಕ್ ಮಾಡ್ದೆ ಸ್ವಿಗ್ಗಿಲಿ ಇದನ್ನು ಚಿಕನ್ ಪಾಪ್ಕಾರ್ನ್ನ ಅಂತ ಅಂದ್ಕೊಂಡು. ಆ್ಯಕ್ಚುಲಿ ಅವನಿಗೆ ಮಾಡಿಕೊಡ್ಬೇಕು ಅಂತ ಅಂದ್ಕೊಂಡಿದ್ದು ನಾವು, ಟೈಮೇ ಆಗ್ತಾಯಿಲ್ಲ. ಸಂಡೇ ಬಂದಾಗ ಹೊರಗಡೆ ಅದು ಇದು ಹೊರ್ಟೋಗ್ತೀವಲ್ಲ, ಹಾಗಾಗಿ ಬುಕ್ ಮಾಡಿಬಿಟ್ಟೆ. ನಾನೊಂದು ಚಿಕನ್ ಬರ್ಗರ್ನ ಬುಕ್ ಮಾಡ್ಕೊಂಡಿದ್ದೆ, ಅವನಿಗೆ ಚಿಕನ್ ಪಾಪ್ಕಾರ್ನ್ನ ಬುಕ್ ಮಾಡಿದ್ದೆ. ನಮ್ಮ ಆರ್ಯ ಓಡ್ ಬರ್ತಾನೆ. ಇನ್ನೊಂದೇನಂತಂದರೆ ನಮ್ಮ ಅಮ್ಮನ ಮನೆ ನಾನ್ ವೆಜ್ ಏನೂ ತರಂಗಿಲ್ಲ, ಮಾಡೋಂಗಿಲ್ಲ. ಬಟ್ ಆರ್ಡರ್ ಮಾಡಿಬಿಟ್ಟಿದ್ದೆ. ಒಳಗಡೆ ಹಿಂಗೆ ತೊಗೊಂಡು ಬಂದಿದ ತಕ್ಷಣ ನಮ್ಮಮ್ಮ ತೊಗೊಂಬಂದ್ಬಿಟ್ಟ ಒಳಗಡೆ ಅಂದ್ಕೊಂಡು, ಓಕೆ ಡೋರ್ ಹತ್ರ ಕುತ್ಕೊಂಡು ತಿನ್ನಿ ಇಬ್ರು, ಅಮ್ಮ ಮಗ ಇಬ್ರು ಅಂತ. ನಮ್ಮ ಅಮ್ಮನ ಮನೆ ಡೋರ್ ಹತ್ರ ಕುತ್ಕೊಂಡಿರೋದು ನಾವೀಗ. ನೋಡಿ ನಮ್ಮ ಆರ್ಯ ಏನಾದರೂ ತಂದಿದ ತಕ್ಷಣ ಓಡ್ ಬಂದ್ಬಿಡ್ತಾನೆ ಅವನು. ಬೆಳಿಗ್ಗೆಯಿಂದ ಪಾಪ್ಕಾರ್ನ್ ಅಂದ್ಕೊಂಡು. ಆ ಥರ ಅವ್ನಿಗೆ ತುಂಬ ಇಷ್ಟ. ನಮಗೆ ಮನೇಲಿ ಮಾಡಿಕೊಡೋದಕ್ಕೆ ಟೈಮ್ ಆಗ್ತಾಯಿಲ್ಲ. ಅವನೀಗ ತುಂಬಾ ಖುಷಿಯಿಂದ ತಿಂತಾ ಇದ್ದಾನೆ. ನಾನು ಹೇಳಿದ್ನಲ್ಲ, ನನಗೆ ಬರ್ಗರ್ ಅಂತ ಅಂದರೆ ಅದರಲ್ಲೂ ಚಿಕನ್ ಜಿಂಜರ್ ಬರ್ಗರ್ ಅಂದರೆ ನನಗೆ ತುಂಬಾ ಇಷ್ಟ. ಸಖತ್ತು ಇಷ್ಟಪಟ್ಟು ತಿಂತೀನಿ ನಾನು ಬರ್ಗರ್ನ. ಅದಕ್ಕೆ ಅಥರ್ವ ಏನಾದರೂ ಬೇಕು ಅಂತ ಹಠ ಮಾಡಬೇಕಾದ್ರೆ ಮನೇಲಿ ನನಗೆ ಬೈತಾರೆ. ಅವ್ರ ಅಮ್ಮ ತಿಂದು ತರಿಸಿ ಅಭ್ಯಾಸ ಮಾಡಿದ್ದಾಳಲ್ಲ, ಅದಕ್ಕೆ ಅವನು ಕೇಳ್ತಾನೆ ಅಂತ ಅಂದ್ಬಿಟ್ಟು. ಬಟ್ ನಂಗೆ ಬರ್ಗರ್ ತುಂಬ ಇಷ್ಟ ಆಗುತ್ತೆ. ಅದಕ್ಕೆ ಅಂದರೆ ಇನ್ನು ಯಾವಾಗಲೂ ಏನು ಡೈಲಿ ತಿನ್ನಲ್ಲ, ವೀಕ್ಲಿ ಒನ್ಸ್ ಏನು ತಿನ್ನಲ್ಲ, ಒಂದು ತಿಂಗ್ಳಿಗೆ ಒಂದು ಸಲನಾದರೂ ತಿಂತೀನಿ ಅಷ್ಟೇ. ಏನು ಯಾವಾಗಲೂ ಏನು ತಿನ್ನೋದಕ್ಕೆ ಹೋಗಲ್ಲ. ಈಗ ಇದು ತಿನ್ಬಿಟ್ರೆ ನಂದು ಆಲ್ಮೋಸ್ಟ್ ಇದೆ ಊಟ ಮುಗೀತು. ಈಗ ಇಬ್ಬರು ನೋಡಿ ಆಟ ಆಡ್ತಾ ಇದ್ದಾರೆ. ನಮ್ಮ ಆರ್ಯ ನೋಡಿ ನಿಂತ್ಕೊಂಡ್ರೆ ನನಗೆ ನಗು ಬರುತ್ತೆ, ಎಷ್ಟು ಉದ್ದಾಗ್ಬಿಟ್ಟ ಇವನು ಅಂತ ಅಂದ್ಕೊಂಡು. ಇವನ್ನ ಅಥರ್ವ ರೇಗಿಸ್ಕೊಂಡು ಅವನಿಗೆ ಆಟ ಆಡಿಸ್ತಾ ಇದ್ದ. ಸೊ ಫ್ರೆಂಡ್ಸ್, ಇದಾಗಿತ್ತು ಇವತ್ತಿನ ವ್ಲಾಗ್. ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿದ್ದರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಶೇರ್ ಮಾಡಿ. ಹಾಗೆ ಇನ್ನೂ ನನ್ನ ಚಾನಲ್ನ ನೀವೇನಾದರೂ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಳ್ಳೋದನ್ನು ಮರಿಬೇಡಿ. ಥ್ಯಾಂಕ್ ಯು ಸೋ ಮಚ್.